ನೊಂದವರಿಗೆ ನ್ಯಾಯ ಕೊಡಿಸಲು ಸದಾ ಸಿದ್ಧ ನಿಮ್ಮ ನ್ಯೂಸ್ 3 ಕನ್ನಡ. ಸರ್ಕಾರಿ ಕಚೇರಿಗಳಿಗೆ ಅಲೆದಾಡಿ ಬೇಸತ್ತಿದ್ದೀರಾ? ಪೊಲೀಸರ ದಬ್ಬಾಳಿಕೆಗೆ ಬೆದರಿದ್ದೀರಾ ಅಥವಾ ದಂಡ ಪಿಂಡ ಪುಡಾರಿಗಳಿಗೆ ಹೆದರಿದ್ದೀರಾ? ನಿಮ್ಮ ಸಮಸ್ಯೆ ಯಾವುದೇ ಇದ್ರೂ ನಮ್ಮೊಂದಿಗೆ ಹಂಚಿಕೊಳ್ಳಿ, ಹೆದರಬೇಡಿ. ನಮ್ಮ ನಡೆ ಸಮಾಜ ಸುಧಾರಿಸುವ ಕಡೆ. ಇದು ನಿಮ್ಮ ನ್ಯೂಸ್ 3 ಕನ್ನಡ. ಸರ್, ಸತತವಾಗಿ ನ್ಯೂಸ್ 3 ಕನ್ನಡ ಇದು ಮೂಡಲ್ಗಿಯ ಗುರ್ಲಾಪುರ ಕ್ಲಾಸಿನಲ್ಲಿ ಇಲ್ಲಿ ಯಾವ ರೀತಿಯಾಗಿ ಹೋರಾಟ ನಡೀತಾ ಇದೆಯಪ್ಪ ಅಂದ್ರೆ 8ನೇ ದಿವಸಕ್ಕೆ ರೈತರ ಚಳವಳಿ ಮುಟ್ಟಿದೆ. ಆದ ಕಾರಣ ಯಾವ ರೀತಿಯಾಗಿ ಹೈವೇ ತಡೆಯನ್ನ ಮಾಡಲಾಗುತ್ತದೆ ಎಂದು ತಿಳಿಯೋಣ ಅವ್ರ ಮುಖಾಂತರನೇ. ನಾಳೆ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಮುಖಾಂತರ ಇಡೀ ದೇಶಕ್ಕೆ ಮಾದರಿ ಅಥವಾ ಈಗ ನಮ್ಮ ರೇಟ್ ಸಿಗುತ್ತನ ನಾವು ಒಟ್ಟ ಬಿಡುದಿಲ್ಲ. ಯಾಕಂದ್ರ ನಮ್ಗ ರೈತರ ಬಹಳ ತ್ರಾಸ ಐತಿ. ಒಟ್ಟ ಕಬ್ಬಿನ ಬಿಲ್ ನಿಗದಿ ಆಗುತ್ತಾರ ನಾವಂತೂ ಬಿಡುದಿಲ್ಲ. ಆದ್ರೆ ಯಾವ ರೀತಿಯಾಗಿ ಬಿಡಂಗಿಲ್ಲ, ಯಾವ ರೀತಿಯಾಗಿ ಸರ್ಕಾರದ ವಿರುದ್ಧ ಹೋರಾಟ, ಏನ್ ಫ್ಯಾಕ್ಟ್ರಿದಾರ ವಿರುದ್ಧ ಹೋರಾಟ, ಏನ ನಿಮ್ಮ ಚಳವಳಿಯಲ್ಲಿ ಮಾಡತ್ತಾರಲ್ಲ, ಯಾವ ರೀತಿಯಾಗಿ ವಿರುದ್ಧ ಯಾರ ವಿರುದ್ಧ ಹೋರಾಟ ಮಾಡತ್ತಿರಲಿಲ್ಲ ಅದನ್ನ ಬಗ್ಗೆ ಹೇಳ್ರಿ. ನಾವು ಇವಾಗ ಫ್ಯಾಕ್ಟ್ರಿ ಮಾಲಕರ ವಿರುದ್ಧ ಹೋರಾಟ ಐತಿ, ಆಮೇಲೆ ಸರ್ಕಾರ ವಿರುದ್ಧ ಹೋರಾಟ ಐತಿ. ಬೆಳೆದಿರ್ತಕ್ಕಂತ ರೈತ ಕಷ್ಟಪಟ್ಟ ಬೆಳೆದ 12 ತಿಂಗಳು ನೀರಾಸಿ ಬೆಳೆದಿರ್ತಕ್ಕಂತ ಬೆಲೆಗೆ ನಿಗದಿತ ಬೆಲೆ ಸಿಗಲಾಕ 7 ರಿಂದ 8 ದಿನಗಳ ಕಾಲ ನಿರಂತರ ಹಗಲು ರಾತ್ರಿ ಅಂತಕ್ಕಂಥ ಧರಣಿ ಮಾಡಿದ್ರು ಕೂಡ ಯಾವುದೇ ರಾಜಕಾರಣಗಳು ಎಲ್ಲಾ ಫ್ಯಾಕ್ಟ್ರಿಗಳು ಅವ್ರದವ್ರಿ, ಎಲ್ಲಾ ಫ್ಯಾಕ್ಟ್ರಿಗಳು ಅವ್ರದೇ ಇರೋದ್ರಿಂದ ಅವರೆಲ್ಲ ಮಾತಾಡ್ಕೊಂಡು ಏನ್ ಮಾಡತ್ತಾರೋ, ಇವ್ರು 2 ದಿನ ಕಬ್ಬು ಇಟ್ಕೊಂಡ್ ಕುಂಡ್ರಿ ಹೆಂಗ್ ಕಳ್ಸೋದು ನೋಡೋಣ ಅಂತಕ್ಕಂಥ ಅವ್ರ ಒಂದು ಹಠ ಆಡ್ದಾರ. ಅವ್ರ ಹಠ ಆಡ್ದಾರ, ನಮ್ಮ ರೈತರ ಹಠ ಮುಂದೆ ಅವ್ರ ಹಠ ನಡೆಯುದಿಲ್ಲ. ನಾವು ಜೇರ್ಗಡ್ತಾ ಏನಾರಿ ಬೆಳೆಯನ್ನು ಬೆಳಿಲ್ಲ ಮಣ್ಣು ತಿನ್ನು ಕೆಲಸ ಆಕೈತಿ. ಅದಕ್ಕೆ ರಾಜಕಾರಣಿಗಳು ಏನ್ ಮಾಡ್ಬೇಕು ಸ್ಪಷ್ಟ ಅಂದ್ರ ರೈತರುಗಳನ್ನ ಕೇಳಾಕ್ ಬರ್ಬೇಕಾಗಿತ್ತು. ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು, ಎಲ್ಲಾ ಫ್ಯಾಕ್ಟ್ರಿಗಳು ಎಣ್ಣೆಗಳು ಎಲ್ಲಾ ಆರಿಸಿ ಮಠ ಇರೋ ಮಠ ಎಲ್ಲಾ ಅವ್ರ ಕೆಲಸ ಹೋಗೋ ಮಠ ನಮ್ಗೆ ಉಪಯೋಗ ತಗೊಂಡಾರ. ಈ ನಾವು ಕಷ್ಟದಾಗಿದೀವಿ. ನಾವೇನ್ ಕೇಳ್ತಿದ್ವಿ 3,500 ರೂಪಾಯಿ ಬೆಲೆಯನ್ನು ಕೇಳ್ತಾ ಇದೀವಿ. ಕನಿಷ್ಠ ಪಕ್ಷ 14,120 ರೂಪಾಯಿ ಒಂದು ಟನ್ನಿಗೆ ಇನ್ಕಮ್ ಐತದ್ರ. ಅದ್ರ ನಾವು ಕೇಳ್ತಾ ಇದ್ವಿ 3,500 ರೂಪಾಯಿ ಬೆಲೆಯನ್ನು ಕೇಳ್ತಾ ಇದೀವಿ. ಅದರಲ್ಲಿ ನಮ್ಮ ಶಶಿಕಾಂತ್ ಗುರೂಜಿ ಅವರಾಗಿರ್ಬೋದು, ಚುನಾ ಪೂಜಾರಿ ಅವರ ನೇತೃತ್ವದಲ್ಲಿ ನಡೆದಿರ್ತಕ್ಕಂಥ ಹೋರಾಟದಲ್ಲಿ ಅವ್ರ ಏನ್ ಮಾಡ್ರಿ, ನಾವು ಒಂದ್ ಸ್ವಲ್ಪ ಕೆಳಗಿರ್ತೇವೆ. 3,400 ಆದ್ರೂ ನಮ್ಗೆ ನಿಗದಿತ ಬೆಲೆಯನ್ನ ಕೊಡ್ರಿ ಅಂತಕ್ಕಂಥ ಘೋಷಣೆಗಳು ಕೂಗಿದ್ರು ಕೂಡ ಅವ್ರು ಯಾವುದೇ ರೀತಿ ರೈತರ ಕಿಮ್ಮತ್ತಗಳನ್ನ ಕೊಡ್ತಾ ಇಲ್ಲ. ಬರೀ 3,200 ರೂಪಾಯಿ ಅನ್ಕೋತಾರ. 3,200 ಏನೂ ಬರಂಗಿಲ್ಲ. ಎಲ್ಲಾ ಧಾರಣೆಗಳ ರೇಟ್ಗಳನ್ನ ಹೆಚ್ಚು ಮಾಡ್ಯಾರ. ಇದಕ್ಕೆ ಆಗಿರ್ತಕ್ಕಂಥ ಒಂದು ರೈತ ಬೆಳೆದಿರ್ತಕ್ಕಂಥ ಬೆಲೆಗೆ ನಿಗದಿತ ಬೆಲೆ ಇಲ್ಲ ಅಂದ್ರೆ ಏನೋ ಎಲ್ಲಾದ್ರ ಮೇಲೆ ಒಂದು MRP ಅಂತ ಇರ್ತೈತಿ. ಹಾಗ ನಾವು ಬೆಳೆದಿರ್ತಕ್ಕಂಥ ಬೆಲೆಗೆ ನಿಗದಿತ ಬೆಲೆ ಕೊಡ್ತಕ್ಕಂಥ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ. ಇದಕ್ಕೆ ರಾಜ್ಯ ಸರ್ಕಾರ ಭಾಗವಹಿಸಬೇಕು. ನೀನು HK ಪಾಟೀಲ್ ಸಾಹೇಬರು ಬಂದಿದ್ರು, ಅವ್ರು ಉಡಾಪಿ ಉತ್ತರಗಳನ್ನು ಕೊಟ್ಟು ಈ ಸಭೆಗಳನ್ನ ಮತಗೊಳಿಸಿ ಹೋಗ್ತಕ್ಕಂಥ ಕೆಲಸ ಮಾಡಿದ್ರೆ ಈ ರೈತರು ಯಾವತ್ತು ಜಗ್ಗೋದಿಲ್ಲ. ರೈತರು ಯಾವತ್ತು ನಿರಂತರ ಹೋರಾಟ ಮಾಡ್ತಾರ. ನಾಳೆ ದಿನ ಮಾತ್ರ ರಾಷ್ಟ್ರೀಯ ಹೆದ್ದಾರಿಗಳು ಬಂದ್ ಮಾಡುವಂತ ಕೆಲಸ ಆಗೈತಿ. ಅದಕ್ಕೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಏನ್ ಮಾಡ್ಬೇಕಂದ್ರೆ 3,500 ಎನಿ ಕಂಡೀಷನ್ 8 ಗಂಟೆ ಮಟ್ಟ ಶಶಿಕಾಂತ್ ಗುರೂಜಿ ಅವರು ಟೈಮಿಂಗ್ ಕೊಟ್ಟಾರ. ಇವತ್ತು ಎನಿ ಕಂಡೀಷನ್ 3,500 ಘೋಷಣೆ ಆಗ ಮಟ್ಟ ನಾವು ಮಾತ್ರ ಬಿಡುವುದಿಲ್ಲ. ಜೈ ಜವಾನ್, ಜೈ ಜವಾನ್, ರೈತ ಪರ ಹೋರಾಟಕ್ಕೆ, ರೈತ ಪರ ಹೋರಾಟಕ್ಕೆ. ಈಗ ಸತತವಾಗಿ 8 ದಿವಸ ಆತ್ರಿ ನೀವು ಹೋರಾಟ ಮಾಡಿ. ಈಗ ನಿಮ್ ಮನಸ್ಥೈರ್ಯ ಕುಗ್ಗೈತಿ ಏನ್ ಹೆಚ್ಚಾಗೈತಿ? ಮನಸ್ಥೈರ್ಯ ಕುಗ್ಗಿಲ್ಲ, ನಮ್ಮದ ಬರಬರ್ತಾ ಹೆಚ್ಚಾಗತೈತಿ. ಯಾಕಂದ್ರ ಈಗ ಬೆಳಗಾವಿ ಜಿಲ್ಲಾದಷ್ಟ ಮಾಡತ್ತಿದ್ದು ಈಗ ಎಲ್ಲಾ ಜಿಲ್ಲಾದವ್ರು ಬಂದ್ ಬೆಂಬಲ ಕೊಡತ್ತಾರು, ದವಸ ಧಾನ್ಯಗಳು ಕೊಡತ್ತಾರು. ಪ್ರತಿ ದಿವಸಕ್ಕೆ ಹೆಚ್ಚಾಗತೈತೆ. ಕಮ್ಮಂತೂ ಒಟ್ಟ ಆಗೋದಿಲ್ಲ. ರೇಟ್ ಸಿಗುತ್ತಾರ ನಾವಂತೂ ಬಿಡುದಿಲ್ಲ. ನಮಸ್ಕಾರ, ಇದು ನಿಮ್ಮ ನ್ಯೂಸ್ 3 ಕನ್ನಡ.